ನಾನು ರ್ಯಾಪಿಡ್ ಹೊಡಿತೀನಿ. ಒಂದು ಬಾಡಿಗೆ ಬಂದಿತ್ತು ಲೇಡೀಸ್, ಅದ ಒಂದು ಸ್ವಲ್ಪ ನಾನೀಗ ಅದೇ ಎಣ್ಣೆ ಹೊಡೆದಿದ್ದೆ. ಈಗ ನಿಮ್ಮ ಅಕ್ಕ ತಂಗಿ ಯಾರು ಹಿಂಗೆ ಕುಡಿದು ಎಣ್ಣೆ ಹೊಡೆದ್ರು ಕರ್ಕೊಂಡು ಹೋಗಿ ಹೆಂಗೆ ಅನ್ಸುತ್ತೆ? ಎಷ್ಟು ಕುಡ್ದೀಪ? ಅಣ್ಣ 90 ಹೊಡೆದ್ರಿ. ಏನಂದ್ರೆ ಇವ ಆನ್ಲೈನ್ ಆ್ಯಪ್ಗಳು ಬಂದು ಹುಬ್ಬಳ್ಳಿ ಧಾರವಾಡದಲ್ಲಿ ದಿನದಿಂದ ದಿನಕ್ಕೆ ಎಲ್ಲ ರೀತಿಯಿಂದೂ ಒಂದು 2 ವೀಲರ್ ಆಯ್ತು, ಅದಾಗೂ 3 ವೀಲರ್ ಆಯ್ತು. ಒಂದೇ ಆ್ಯಪ್ ಅಂತಲ್ಲ, ಸುಮಾರು 100 ಆ್ಯಪ್ಗಳು ಬಂದು ನಮ್ಮ ರಿಕ್ಷಾ ಚಾಲಕರ ದುಡಿಮೆಯನ್ನು ಹಾಳು ಮಾಡಕ್ಕಿಂತ ಇವತ್ತಿನ ದಿವಸ ನಾವು ಪದೇ ಪದೇ ಮೊನ್ನೆ ತಾನೇ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ವಿ. ಬೃಹತ್ ಸಂಖ್ಯೆಯ ಪ್ರತಿಭಟನೆ ಮಾಡಿ ಒಂದು ಮನವಿ ಕೂಡ ಕೊಟ್ಟಿವಿ. ಅದಕ್ಕೆ ಯಾವುದೇ ಸರ್ಕಾರ ಕೂಡ ಇದಕ್ಕೆ ವಿಚಾರ ಮಾಡ್ತಾ ಇಲ್ಲ. ಈಗ ಏನಾದ್ರೆ ನಮ್ಮ ಆಟೋ ಚಾಲಕರ ಭವಿಷ್ಯದ ಮೇಲೆ, ದುಡಿಮೆ ಮೇಲೆ, ಇವು ರ್ಯಾಪಿಡೋ 2 ವೀಲರ್ ಆಯಿತು, ಇವು ಆನ್ಲೈನ್ ಆ್ಯಪ್ಗಳು ಬಂತು, ಇದೇನೋ ನಡೀತಾ ಹೋದರೆ ಮುಂದೆ ಬರೋ ದಿನಗಳಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಭಾಳ ಕೆಟ್ಟ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ನೇರ ಹೊಣೆ ಜಿಲ್ಲಾ ಆಡಳಿತ ಹಾಕಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಾವು ಪ್ರತಿಯೊಂದು ಗಾಡಿ ನಮ್ಮ ದುಡಿಮೆ ಬಿಡಬೇಕು, ಇಲ್ಲಿ ಗಾಡಿ ತಂದು ಆರ್ ಟಿ ಒ ಕಚೇರಿಗೆ ಹಚ್ಚಬೇಕು. ನಮ್ಮ ಪರಿಸ್ಥಿತಿ ಹೆಂಗಂದ್ರೆ ಹೆಂಗೆ ನಡಿಬೇಕಾಗಿ ನಮ್ಮ ಜೀವನ. ಅದಕ್ಕೆ ಮಾನ್ಯ ಮೇಡಮ್ DC ಮೇಡಮ್ ಅವರು ಅರ್ಥ ಮಾಡ್ಕೋಬೇಕು ನಮ್ಮ ಬಡವ್ರ ಕಷ್ಟ ಏನು ಅನ್ನೋದಕ್ಕೊಂದೆ. ಈ ಧಾರವಾಡ ಜಿಲ್ಲೆ ಒಳಗೆ ಆನ್ಲೈನ್ ಆ್ಯಪ್ ಬಂದು ಮಾಡಿಸಬೇಕು. ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು. ಅದು 2 ವೀಲರ್ ಆಗಲಿ, 3 ವೀಲರ್ ಆಗಲಿ, 4 ವೀಲರ್ ಆಗಲಿ, ಆನ್ಲೈನ್ ಆ್ಯಪ್ ನಡೀಬಾರ್ದು. ನಾವು ಕಾನೂನಾತ್ಮಕ ಏನು ಆಗಿ ಒಂದು ಆರ್ ಟಿ ಒ ಕಚೇರಿ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ಸ್ ಆಟೋದವ್ರು ಸಿಟಿ ಕ್ಯಾಬ್ ಮಾಡ್ಕೊಂಡು ಪರ್ಮಿಟ್ ತೊಗೊಂಡು ಏನು ಓಡಿಸ್ತಾ ಇದ್ದೀವಿ. ಅದಾಗೂ ಕೂಡ ಅದಕ್ಕೇನು ಹೇಳೋದಂಗೆ ಆಗ್ಬಿಡೈತಿ. ಹೀಗಾಗಿ ನಾವು ಭಾಳ ದಿನಕ್ಕೆ ಭಾಳ ಕಷ್ಟ ಅನುಭವಿಸ್ತೀವಿ. ಇದು ನಾವು ಒಂದು ಭಾಳ ಗಂಟೆ ಕೊಡ್ತಾ ಇದ್ದೀವಿ. ಮುಂದೆ ಬಂದಿನಲ್ಲಿ ಆಟೋ ಚಾಲಕರು ತೀರಾ ಹದಗೆಟ್ಟು ಅಂತಂದರೆ ನಾವು ಏನು ಮಾಡ್ಕೊಂಡು ಸುಟ್ಟು ಸಾಯ್ತನೋ ಮುಂದೆ ಹೇಳೋಕ್ಕಾಗಲ್ಲ. ಈಗ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡತ್ತೆ ತಿಳ್ಕೊಳ್ಳಿ. ರ್ಯಾಪಿಡೋ ಅನ್ನೋ ಭೂತ ಹೆಂಗೈತಪ್ಪ ಅಂದ್ರೆ ಆಲ್ರೆಡಿ ಅವ ಡ್ರಿಂಕ್ ಮಾಡಿ ಒಂದು ಹುಡುಗಿನ ಕರ್ಕೊಂಡು ಹೋಗುವ ಲೆಕ್ಕಕ್ಕೆ ಬಂದಿದ್ದು. ಎಲ್ಲೈತೆ ಅಂದ್ರೆ ನಮ್ಮ ಜಿಲ್ಲಾಡಳಿತ, ನಮ್ಮ ಹುಬ್ಬಳ್ಳಿ ಧಾರವಾಡ ಯಾವ ಪರಿಸ್ಥಿತಿ ಹೊಂಟೈತೆ ಅನ್ನೋ ಗೊತ್ತಾಗೋಲ್ತು. ಯಾಕಂದ್ರೆ ಇವತ್ತು ಸುಮಾರು ವರ್ಷಗಳನ್ನ ನೋಡಿರ್ಬೇಕು, ಲೇಡೀಸ್ ಹೆಣ್ಮಕ್ಳು ರೇಪ್ ಆಗಿ ಮರ್ಡರ್ ಆಗತ್ತಾವ. ಇಂಥ ಕಾನೂನು ವ್ಯವಸ್ಥೆದಾಗ ನಾವು ಬದುಕಾತೇವೆ ಅಂದ್ರೆ ನಾವು ಸೇಮ್ ಅನ್ಸುತ್ತೆ. ಇವತ್ತು ನಾವು ಆರ್ ಟಿ ಒ ಅಧಿಕಾರಿಗಳಿಗೆ ಏನು ಹೇಳತ್ತೇವೆ ಅಂದ್ರೆ ಇಂಥ ಆ್ಯಪ್ಗಳ ವಿರುದ್ಧ ಕ್ರಮ ತಗೋರಿ. ಬರೀ ಮಾತಾಡೋದಲ್ಲ, ಕ್ರಮ ತಗೋರಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಅದು ಯಾರು ಜವಾಬ್ದಾರಿ? ಇದಕ್ಕೆ ಆಟೋ ಚಾಲಕರು ಮೊದಲು ದುಡಿಮೆ ಹಾಳಾಗೋಗೈತಿ. ಇಂಥ ರ್ಯಾಪಿಡೋ ಬೈಕ್ಗಳಿಂದ ಬಂದು ಅವರು ರೈಡಿಂಗ್ ಮಾಡ್ತಾರಂತ, ರೇಡ್ ಅಂತವ್ರು ಯಾರು ರೇಡರ್ ಅಂತ ಗೊತ್ತಿಲ್ಲ. ಎಲ್ಲೋ ಕಂಪ್ನಿ ಕುಂತ ನಮ್ಮ ಹುಬ್ಬಳ್ಳಿ ಧಾರವಾಡನ್ನ ಹಾಳು ಮಾಡಕತ್ತಾರೆ ಇವತ್ತು. ಅದಕ್ಕೆ ಆರ್ ಟಿ ಒ ಅಧಿಕಾರಿಗಳು ಹೇಳೋದಕ್ಕೂ ಇಷ್ಟ ಅಂದ್ರೆ ನೀವು ನೇರವಾಗಿ ಅವ್ರ ಮೇಲೆ ಕ್ರಮ ತಗೋಲಿಲ್ಲ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಭಾಳ ಹದಗೆಟ್ಟು ಹೋಗ್ತೈತಿ, ಕಾನೂನು ವ್ಯವಸ್ಥೆ ಸುತ್ತ ಹಾಳಾಗಿ ಹೋಗ್ತೈತಿ, ನಮ್ಮ ದುಡಿಮೆನೂ ಹಾಳಾಗಿ ಹೋಗ್ತೈತಿ. ಮತ್ತು ಧಾರವಾಡ ಜಿಲ್ಲೆ ಜನರ ಬದುಕು ಮೇಲೆ ಚೆಲ್ಲಾಟ ಆಡುವಂಥ ಆರ್ ಟಿ ಒ ಅಧಿಕಾರಿಗಳನ್ನ ನೇರವಾಗಿ ಹೇಳ್ತೀನಿ ಇವತ್ತಂದ್ರೆ ಅವ್ರ ಮೇಲೆ ಕೂಡ ರ್ಯಾಪಿಡೋ ಆ್ಯಪ್ಗಳದಾವಲ್ಲ ಎಲ್ಲ ಮೇಲೆ ಆ್ಯಪ್ ಮೇಲೆ ಕಾನೂನು ಕ್ರಮ ತಗೋಬೇಕು. ತಗೋದೇ ಹೋದ್ರೆ ಆಲ್ರೆಡಿ ಮೊನ್ನೆ ಸ್ಟ್ರೈಕ್ ಮಾಡಿದ್ರು ಸಂಬಂಧ. ಆ ಸ್ಟ್ರೈಕ್ ಮಾಡಿದ್ರು ನಿಮ್ಗೆ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಮ್ಗೆ ಭಾಳ ಬೇಸರವಾದ ಸಂಗತಿ. ಇವತ್ತು ಭಾಳ ಬೇಸರವಾದ ಸಂಗತಿ ಅಂದ್ರೆ ಇವತ್ತೊಬ್ಬ ಹುಡುಗ ಅವಾಗೇನು ಗೊತ್ತಿಲ್ಲ.